Hi everyone, welcome to class 6 of Basic English Grammar series. ಸೊ ಈ ಆಕ್ಷನ್ ವರ್ಡ್ಸ್ ಅಂತ ಅಂದರೆ ಇದು ಒಂದು ಕ್ರಿಯೆಯನ್ನು ತೋರಿಸುವಂಥದ್ದು, ಒಂದು ಆ್ಯಕ್ಷನನ್ನು ತೋರಿಸುವಂಥ ವರ್ಡ್ಸನ್ನು ನಾವು ಕ್ರಿಯಾಪದ ಅಥವಾ ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬೇಸಿಕ್ ಆ್ಯಕ್ಷನ್ ವರ್ಡ್ಸನ್ನು ನಾವು ಕಲಿಯೋಣ. ಆಲ್ಮೋಸ್ಟ್ 60 ವರ್ಡ್ಸ್ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಒನ್, ಕಮ್ ಅಂತ ಅಂದರೆ ಬನ್ನಿ ಅಂತ ಅರ್ಥ. ಸೊ ಎಕ್ಸಾಂಪಲ್ ಆರ್ ಸೆಂಟೆನ್ಸಲ್ಲಿ ಹೇಗೆ ನಾವು ಯೂಸ್ ಮಾಡ್ಬೋದು? ಕಮ್ ಆ್ಯಂಡ್ ಸಿಟ್, ಬನ್ನಿ ಕೂತ್ಕೊಳ್ಳಿ. ಗೋ ಅಂದರೆ ಹೋಗಿ, ಗೋ ಆ್ಯಂಡ್ ಕಮ್, ಹೋಗಿ ಬನ್ನಿ ಅಂತ ಹೇಳ್ತೀವಲ್ಲ ನಾವು, ಹೋಗಿ ಬನ್ನಿ ಅಂತ, ಹಾಗೆ ಗೋ ಆ್ಯಂಡ್ ಕಮ್. ಸೇ ಅಂತ ಅಂದರೆ ಹೇಳು, ಶಿ ಈಸ್ ಸೇಯಿಂಗ್ ಸಮಥಿಂಗ್, ಅವಳು ಏನೋ ಹೇಳುತ್ತಿದ್ದಾಳೆ. ಟೆಲ್ ಅಂದರೆ ತಿಳಿಸು ಅಥವಾ ಬೇರೆಯವರಿಗೆ ನೀವು ಹೇಳೋದು. ಸೊ ಟೆಲ್ ಅಂದರೆ ತಿಳಿಸು. ಟೆಲ್ ಮಿ ವಾಟ್ ಹ್ಯಾಪನ್, ಹೇಳು ಏನಾಯಿತು. ಟಾಕ್ ಅಂತ ಅಂದರೆ ಮಾತನಾಡು, ಶಿ ವಾಸ್ ಟಾಕಿಂಗ್, ಶಿ ವಾಸ್ ಟಾಕಿಂಗ್. ಹಿಯರ್ ಅಂದರೆ ಕೇಳು. ಐ ಹರ್ಡ್ ಸಮ್ ನಾಯ್ಸ್ ವೈಲ್ ಟೀಚಿಂಗ್, ನನಗೆ ಏನೋ ಒಂದು ನಾಯ್ಸ್ ಕೇಳಿಸ್ತು ಅಂದರೆ ಏನೋ ಶಬ್ದ ಕೇಳಿಸ್ತು ನಾನು ಟೀಚ್ ಮಾಡೋವಾಗ ಅಂತ ಅರ್ಥ. ಸೊ ಹಿಯರ್ ಅಂತ ಹೇಳೋದನ್ನು ನಾವು ಯಾವಾಗಲೂ ಕೇಳಿಸ್ತು ಅಂತ ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಕೇಳ್ತೀವಿ, ಅಂದರೆ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಓಕೆ, ಸೊ ಸಡನ್ ಆಗಿ ಏನು ಕೇಳ್ತೀವಲ್ಲ ಅದನ್ನು ನಾವು ಹಿಯರ್ ಅಂತ ಹೇಳ್ತೀವಿ. ಲಿಸನ್ ಅಂತ ಅಂದರೆ ಯಾರೋ ಒಬ್ಬರು ಮಾತಾಡ್ತಿರೋದನ್ನು ನೀವು ಇಂಟೆನ್ಷನಲ್ಲಿ ಕೇಳ್ತಾ ಇರುವಾಗ ನಾವು ಲಿಸನ್ ಅಂತ ಹೇಳ್ತೀವಿ. ಸೊ ಐ ಲಿಸನ್ ಟು ಮ್ಯೂಸಿಕ್, ಇದರ ಅರ್ಥ ಏನು? ನಾನು ಮ್ಯೂಸಿಕನ್ನು ಕೇಳ್ತಾ ಇದ್ದೇನೆ. ಸೊ ನೀವು ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಾ, ಅಂಡರ್ಸ್ಟುಡ್? ಸೊ ಕೇಳಿಸ್ಕೊಳ್ಳೋದು, ನೀವು ಇಂಟೆನ್ಷನಲಿ ನಿಮ್ಮ ಒಂದು ಇಚ್ಛೆಯಿಂದ ನೀವು ಕೇಳಿಸ್ಕೊಳ್ಳೋದನ್ನು ನಾವು ಲಿಸನ್ ಅಂತ ಹೇಳ್ತೀವಿ. ಹಿಯರ್ ಅಂದರೆ ಆಕ್ಸಿಡೆಂಟ್ಲಿ ಅದು ನಿಮಗೆ ಕೇಳಿ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇಸ್ ನೋ. ನೋ ಅಂತ ಅಂದರೆ ಗೊತ್ತು ಮಾಡಿಕೋ ಅಥವಾ ಅರಿತುಕೋ ಅಂತ ಅರ್ಥ. ಐ ನೋ ಹರ್, ನನಗೆ ಅವಳು ಗೊತ್ತು, ಐ ನೋ ಹರ್. ಲೈಕ್ ಅಂದರೆ ಇಷ್ಟಪಡೋದು. ಐ ಲೈಕ್ ದಿಸ್ ಮೂವಿ, ನನಗೆ ಈ ಮೂವಿ ಇಷ್ಟ. ಐ ಲವ್ ಅಂತ ಅಂದರೆ ಅದು ನಿಮಗೆ ತುಂಬ ಇಷ್ಟ ಆಗಿರುತ್ತೆ. ಓಕೆ, ಸೊ ಐ ಲವ್ ಆ್ಯಂಡ್ ಐ ಲೈಕ್ ಅನ್ನೋದು ಯಾವಾಗ ಯೂಸ್ ಮಾಡಬೇಕಂತ ನೋಡಿ. ಲವ್ ತುಂಬ ಇಷ್ಟ, ಐ ಲವ್ ಟೀಚಿಂಗ್, ನನಗೆ ಟೀಚ್ ಮಾಡೋದು ತುಂಬ ಇಷ್ಟ. ಡೂ ಅಂದರೆ ಮಾಡು, ಐ ಆಮ್ ಡೂಯಿಂಗ್ ಮೈ ವರ್ಕ್, ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀಡ್ ಅಂದರೆ ಅವಶ್ಯಕ. ಐ ನೀಡ್ ಅ ಕ್ಯಾಮ್ರಾ, ಐ ನೀಡ್ ಅ ಕ್ಯಾಮ್ರಾ, ನನಗೆ ಕ್ಯಾಮ್ರಾದ ಅವಶ್ಯಕತೆ ಇದೆ. ಐ ವಾಂಟ್ ಅಂದರೆ ಬೇಕಾಗಿರೋದು. ಸೊ ಅವಶ್ಯಕತೆ ಮತ್ತು ಬೇಕು ಅನ್ಸೋದಕ್ಕೆ ಡಿಫ್ರೆನ್ಸ್ ಇದೆ, ರೈಟ್? ಸೊ ವಾಂಟ್ ಅಂದರೆ ಬೇಕಾಗಿದೆ. ಐ ವಾಂಟ್ ದಿಸ್ ಡ್ರೆಸ್, ನನಗೆ ಆ ಡ್ರೆಸ್ ಬೇಕು. ಥಿಂಕ್ ಅಂದರೆ ಯೋಚನೆ. ವಾಟ್ ಆರ್ ಯು ಥಿಂಕಿಂಗ್, ನೀನೇನು ಯೋಚನೆ ಮಾಡ್ತಾ ಇದ್ದೀಯಾ. ಟೇಕ್ ಅಂದರೆ ತೆಗೆದುಕೋ. ಸೊ ಕೆನ್ ಐ ಟೇಕ್ ದಿಸ್, ನಾನು ಅದನ್ನು ತಗೊಳ್ಬೋದಾ ಅಂತ ಕೇಳ್ತೀವಲ್ಲ, ಹಾಗೆ ಟೇಕ್ ಅಂದರೆ ತೆಗೆದುಕೋ. ಗಿವ್ ಅಂದರೆ ಕೊಡು, ಗಿವ್ ಇಟ್ ಟು ಮೀ, ಕೊಡು ನನಗೆ ಇದನ್ನು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ವರ್ಕ್. ವರ್ಕ್ ಅಂದರೆ ಕೆಲಸ. ವೇರ್ ಡೂ ಯು ವರ್ಕ್, ನೀನು ಎಲ್ಲಿ ಕೆಲಸ ಮಾಡ್ತೀಯಾ, ವೇರ್ ಡೂ ಯು ವರ್ಕ್. ಕ್ಲೀನ್ ಅಂದರೆ ಸ್ವಚ್ಛಗೊಳಿಸು, ಕ್ಲೀನ್ ದ ರೂಮ್, ನಿನ್ನ ರೂಮನ್ನು ಕ್ಲೀನ್ ಮಾಡಿಕೋ. ರೀಡ್ ಅಂದರೆ ಓದು, ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ. ಟೀಚ್ ಅಂದರೆ ಕಲಿಸು. ಐ ಟೀಚ್ ಇಂಗ್ಲಿಷ್, ನಾನು ಇಂಗ್ಲಿಷನ್ನು ಹೇಳ್ಕೊಡ್ತೇನೆ ಅಥವಾ ಕಲಿಸ್ತೇನೆ. ರೈಟ್ ಅಂದರೆ ಬರೆಯೋದು. ಐ ರೈಟ್ ಆನ್ ದ ವೈಟ್ ಬೋರ್ಡ್, ಐ ರೈಟ್ ಆನ್ ದ ವೈಟ್ ಬೋರ್ಡ್. ಸ್ಟಡಿ ಅಂದರೆ ಅಭ್ಯಾಸ ಮಾಡು. ಐ ಆಮ್ ಸ್ಟಡಿಂಗ್, ನಾನು ಓದ್ತಾ ಇದ್ದೇನೆ ಅಥವಾ ಅಭ್ಯಾಸ ಮಾಡ್ತಾ ಇದ್ದೇನೆ. ಓಪನ್ ಅಂದರೆ ತೆರೆಯುವುದು. ಓಪನ್ ದ ವಿಂಡೋ, ವಿಂಡೋವನ್ನು ಓಪನ್ ಮಾಡು ಅಥವಾ ತೆರೆ. ಕ್ಲೋಸ್ ಅಂದರೆ ಮುಚ್ಚು, ಕ್ಲೋಸ್ ದ ಡೋರ್. ಈಟ್ ಅಂದರೆ ತಿನ್ನು ಅಥವಾ ಸೇವಿಸು. ಐ ಆಮ್ ಈಟಿಂಗ್ ಆನ್ ಆ್ಯಪಲ್, ನಾನು ಆ್ಯಪಲ್ ಅನ್ನು ತಿಂತಾ ಇದ್ದೇನೆ. ಡ್ರಿಂಕ್ ಅಂದರೆ ಕುಡಿ. ಡಿಡ್ ಯು ಡ್ರಿಂಕ್ ಮಿಲ್ಕ್, ನೀನು ಹಾಲನ್ನು ಕುಡಿದ ಅಂತ ಅರ್ಥ. ಕುಕ್ ಅಂದರೆ ಅಡಿಗೆ ಮಾಡು. ಐ ಕುಕ್ ಫುಡ್, ನಾನು ಅಡಿಗೆ ಮಾಡ್ತೇನೆ ಅಥವಾ ನಾನು ಆಹಾರವನ್ನು ತಯಾರಿಸ್ತೇನೆ. ವಾಶ್ ಅಂದರೆ ತೊಳೆಯೋದು. ವಾಶ್ ಯುವರ್ ಹ್ಯಾಂಡ್ಸ್, ನಿನ್ನ ಕೈಯನ್ನು ತೊಳೆದುಕೋ. ವಿನ್ ಅಂದರೆ ಗೆಲುವು. ಡಿಡ್ ಯು ವಿನ್ ದ ಮ್ಯಾಚ್, ನೀವು ಮ್ಯಾಚಲ್ಲಿ ವಿನ್ ಆದ್ರಾ ಅಥವಾ ಗೆಲುವು ಸಾಧಿಸಿದ್ರಾ ಅಂತ ಕೇಳ್ತೀವಲ್ಲ, ಹಾಗೆ ವಿನ್ ಅಂದರೆ ಗೆಲುವು. ಲೂಸ್ ಅಂತ ಅಂದರೆ ಸೋಲು ಅಥವಾ ಕಳೆದುಕೋ, ಎರಡೂ ಮೀನಿಂಗ್ ಬರುತ್ತೆ. ಸೊ ಎರಡಕ್ಕೂ ನಾನು ಸೆಂಟೆನ್ಸ್ ಮಾಡಿದ್ದೀನಿ ನೋಡಿ. ಐ ಡೋಂಟ್ ವಾಂಟ್ ಟು ಲೂಸ್ ಇನ್ ದ ಮ್ಯಾಚ್, ನನಗೆ ಮ್ಯಾಚಲ್ಲಿ ಸೋಲೋದು ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಲೂಸ್ ಇನ್ ದ ಮ್ಯಾಚ್. ಡೋಂಟ್ ಲೂಸ್ ಹೋಪ್ ಅಂದರೆ ಹೋಪನ್ನು ಕಳೆದುಕೊಳ್ಬೇಡ. ಸೊ ಕಳೆದುಕೋ ಮತ್ತು ಸೋಲು ಎರಡಕ್ಕೂ ನಾವು ಲೂಸ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಬೈ ಅಂದರೆ ಖರೀದಿಸು. ಬೈ ಅ ಚಾಕ್ಲೇಟ್ ಫಾರ್ ಮೀ, ನನಗೋಸ್ಕರ ಒಂದು ಚಾಕ್ಲೇಟನ್ನು ಖರೀದಿಸು.
ಸೆಲ್ ಅಂದ್ರೆ ಮಾರೋದನ್ನ ನಾವೇನು ಹೇಳ್ತೀವಿ ಸೆಲ್. ಡೋಂಟ್ ಸೆಲ್ ಯೋರ್ ಕಾರ್, ನಿನ್ನ ಕಾರನ್ನ ಸೆಲ್ ಮಾಡಬೇಡ, ಮಾರಬೇಡ. ಸೆಂಡ್ ಅಂದ್ರೆ ಕಳುಹಿಸು. ಐ ವಿಲ್ ಸೆಂಡ್ ಯು ಅ ಲೆಟರ್, ನಾನು ಲೆಟರ್ ನಿನಗೆ ಕಳಿಸ್ತೇನೆ. ಐ ವಿಲ್ ಸೆಂಡ್ ಯು ಅ ಲೆಟರ್. ವಿಸಿಟ್ ಅಂದ್ರೆ ಭೇಟಿ ಮಾಡು. ಇವಾಗ ಮೀಟ್ ಎಲ್ಲ ಮಾಡ್ತೀವಲ್ಲ, ಮೀಟ್ ಮಾಡಂತಾನು ಹೇಳ್ಬೋದು ನಾವು. ಸೊ ವಿಸಿಟ್ ಅಂತಾನು ಹೇಳ್ಬೋದು, ಭೇಟಿ ಮಾಡು. ಐ ವಿಲ್ ವಿಸಿಟ್ ಯು ಟುಮಾರೋ, ನಾನು ನಾಳೆ ನಿನ್ನ ವಿಸಿಟ್ ಮಾಡ್ತೇನೆ ಅಥವಾ ಮೀಟ್ ಮಾಡ್ತೇನೆ ಅಥವಾ ಭೇಟಿ ಆಗ್ತೇನೆ. ಸ್ಟೇ ಅಂತ ಅಂದ್ರೆ ಇರು. ಸ್ಟೇ ದೇರ್, ಐ ಆಮ್ ಕಮಿಂಗ್, ಅಲ್ಲೇ ಇರು, ನಾನು ಬರ್ತಾ ಇದ್ದೇನೆ. ಸ್ಟೇ ದೇರ್, ಐ ಆಮ್ ಕಮಿಂಗ್. ಫೈಂಡ್ ಅಂದ್ರೆ ಕಂಡು ಹಿಡಿ ಅಂತ ಅರ್ಥ. ಐ ವಿಲ್ ಫೈಂಡ್ ಅ ವೇ, ನಾನು ದಾರಿಯನ್ನು ಹುಡುಕ್ತೇನೆ ಅಂತ. ಇವಾಗ ಹೇಳ್ತೀವಲ್ಲ, ಏನೋ ಟೆನ್ಷನ್ ಅಲ್ಲಿ ಇರುವಾಗ ನಾವು ಹೇಳ್ತೀವಿ ನಾನು ಒಂದು ದಾರಿಯನ್ನು ಹುಡುಕೊಳ್ತೇನೆ ಅಂತ ಹೇಳ್ತೀವಲ್ಲ, ಹಾಗೆ ಐ ವಿಲ್ ಫೈಂಡ್ ಅ ವೇ. ಮೀಟ್ ಅಂದ್ರೆ ಭೇಟಿಯಾಗೋದು. ಲಾಸ್ಟ್ ಅಲ್ಲೂ ನಾವು ನೋಡಿದ್ವಿ. ಮೀಟ್ ಮೀ ಅಟ್ 6:30 PM. ಸೊ 6:30 PMಗೆ ನನ್ನ ಮೀಟ್ ಮಾಡು ಅಥವಾ ಭೇಟಿ ಮಾಡು. ಕ್ಯಾಚ್ ಅಂದ್ರೆ ಹಿಡಿ ಅಥವಾ ಬಾಲ್ ಅನ್ನ ಕ್ಯಾಚ್ ಮಾಡು. ಕ್ಯಾಚ್ ದ ಬಾಲ್. ಥ್ರೋ ಅಂದ್ರೆ ಬೀಸಾಡು, ಬಿಸಾಕೋದು. ಓಕೆ, ಥ್ರೋ ದ ಬಾಲ್, ಬಾಲ್ ಅನ್ನ ಬಿಸಾಕು ಅಥವಾ ಬೀಸಾಡು. ಲೀವ್ ಅಂದ್ರೆ ಬಿಡು. ಸೊ ಲೀವ್ ಇಟ್ ದೇರ್, ಅಲ್ಲೇ ಬಿಟ್ಬಿಡು. ಇವಾಗ ಏನೋ ಒಂದು ವಿಷಯನ ನಾವು ಅಲ್ಲೇ ಬಿಟ್ಬಿಡು ಅಂತ ಹೇಳ್ತೀವಲ್ಲ, ಹಾಗೆ ಲೀವ್ ಇಟ್ ದೇರ್. ಅಂಡ್ ಒನ್ ಮೋರ್ ಥಿಂಗ್, ಹಿ ವಿಲ್ ಲೀವ್ ಬೈ 10 o'clock. ಸೊ 10 o'clock ಅವನು ಮನೆಯಿಂದ ಬಿಡ್ತಾನೆ ಅಂತ ಹೇಳ್ತೀವಲ್ಲ. ಇವಾಗ ನಾನು ಒಂದು 10 ನಿಮಿಷದಲ್ಲಿ ಮನೆಯನ್ನ ಬಿಡ್ತೀನಿ ಅಂತ ಹೇಳ್ತೀವಲ್ಲ, ಹಾಗೆ ಹಿ ವಿಲ್ ಲೀವ್ ಬೈ 10 o'clock. ಸೊ ಲೀವ್ ಅನ್ನ ನೀವು ಎರಡು ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಪ್ಲೇ ಅಂದ್ರೆ ಆಟ ಆಡೋದು. ರೋಹನ್ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ದೆನ್ ಫಾಲ್ ಅಂದ್ರೆ ಬೀಳು ಅಂತ ಅರ್ಥ. ಹಿ ಸ್ಲಿಪ್ಡ್ ಅಂಡ್ ಫೆಲ್, ಅವನು ಸ್ಲಿಪ್ ಆಗಿ ಬಿದ್ದ ಅಂತ ಅರ್ಥ. ಫೆಲ್ ಇದು ನಿಮಗೆ ಥರ್ಡ್ ಫಾರ್ಮ್ ಆಫ್ ವರ್ಬ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಅನ್ನ ಹೇಳ್ಕೊಡ್ತೀನಿ. ಅದು ನಿಮಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಮೇಕ್ ಅಂತ ಅಂದ್ರೆ ತಯಾರಿಸು. ಐ ಆಮ್ ಮೇಕಿಂಗ್ ಸಮಥಿಂಗ್, ನಾನು ಏನನ್ನು ತಯಾರಿಸ್ತಾ ಇದ್ದೇನೆ. ಬ್ರೇಕ್ ಅಂದ್ರೆ ಮುರಿ ಅಂತ ಅರ್ಥ. ಸೊ ಏನನ್ನಾದ್ರೂ ಮುರಿಯೋದಕ್ಕೆ ನಾವೇನು ಹೇಳ್ತೀವಿ, ಬ್ರೇಕ್. ಡಿಡ್ ಯು ಬ್ರೇಕ್ ದಿಸ್, ನೀನ್ ಇದನ್ನ ಮುರಿದ, ಆ ಥರ ಕೇಳ್ತೀವಲ್ಲ, ಹಾಗೆ ಬ್ರೇಕ್ ಅಂದ್ರೆ ಮುರಿ. ಫಿಕ್ಸ್ ಅಂದ್ರೆ ಸರಿಪಡಿಸು. ಕ್ಯಾನ್ ಯು ಫಿಕ್ಸ್ ದಿಸ್, ನೀನ್ ಇದನ್ನ ಸರಿಪಡಿಸಬಹುದಾ. ಲೈ ಅಂದ್ರೆ ಸುಳ್ಳು ಹೇಳೋದು. ಡೋಂಟ್ ಲೈ ಟು ಮೀ, ನನಗೆ ಸುಳ್ಳು ಹೇಳಬೇಡ ಅಂತ ಹೇಳೋದಕ್ಕೆ ಡೋಂಟ್ ಲೈ ಟು ಮೀ. ಲೈ ಅಂದ್ರೆ ಸುಳ್ಳು ಹೇಳೋದು. ಸೊ ಇದ್ರದ್ದು ಫಸ್ಟ್ ಫಾರ್ಮ್ ಅಂಡ್ ಸೆಕೆಂಡ್ ಫಾರ್ಮ್ ನಮಗೆ ಲೈಡ್ ಅಂಡ್ ಲೈಡ್. ಸೊ ಸೇಮ್ ಇರುತ್ತೆ. ಅಂಡ್ ಒನ್ ಮೋರ್ ಲೈ, ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಬಟ್ ಅದರ ಅರ್ಥ ಬೇರೆ ಆಗಿರುತ್ತೆ. ಮಲಗು ಅಂತ ಅರ್ಥ. ಸೊ ಇದ್ರ ಅರ್ಥ ನಿಮಗೆ ಸ್ಲೀಪ್ ಅನ್ನೋ ಮೀನಿಂಗ್ ಬರಲ್ಲ. ಇದ್ರ ಅರ್ಥ ಹೇಗಂತ ಅಂದ್ರೆ ಡೋಂಟ್ ಲೈ ಆನ್ ದ ಫ್ಲೋರ್. ಇವಾಗ ನೀವು ಜಸ್ಟ್ ರೆಸ್ಟ್ ಮಾಡ್ತಿರ್ತೀರಾ ಅಥವಾ ಸುಮ್ಮನೆ ಮಲಗಿರ್ತೀರಾ, ನೀವು ಕಂಪ್ಲೀಟ್ ಆಗಿ ಮಲಗಿರಲ್ಲ, ಅದಕ್ಕೆ ಏನ್ ಹೇಳ್ತೀವಿ, ಲೈ ಅಂತ ಹೇಳ್ತೀವಿ. ಸೊ ಐ ಆಮ್ ಜಸ್ಟ್ ಲೈಯಿಂಗ್ ಆನ್ ದ ಬೆಡ್, ಐ ಆಮ್ ಜಸ್ಟ್ ಲೈಯಿಂಗ್ ಆನ್ ದ ಬೆಡ್ ಅಂತ ಅಂದ್ರೆ ಸುಮ್ಮನೆ ರೆಸ್ಟ್ ತಗೊಳ್ತಾ ಇದ್ದೀನಿ, ಐ ಆಮ್ ನಾಟ್ ಸ್ಲೀಪಿಂಗ್. ಕ್ಲಿಯರ್. ಲಾಫ್ ಅಂದ್ರೆ ನಗು. ಡೋಂಟ್ ಲಾಫ್ ಆಟ್ ಹರ್, ಅವಳನ್ನ ನೋಡಿ ನಗಬೇಡ. ಕ್ರೈ ಅಂದ್ರೆ ಅಳು. ಶಿ ಈಸ್ ಕ್ರೈಯಿಂಗ್, ಅವಳು ಅಳ್ತಾ ಇದ್ದಾಳೆ. ಸಿಂಗ್ ಅಂದ್ರೆ ಹಾಡು. ಐ ಕ್ಯಾನ್ ಸಿಂಗ್, ನಾನು ಹಾಡನ್ನ ಹಾಡಬಲ್ಲೆ. ಡಾನ್ಸ್ ಅಂದ್ರೆ ಕುಣಿಯೋದು. ಓಕೆ, ಡಾನ್ಸ್ ಮಾಡೋದು. ಐ ಕಾಂಟ್ ಡಾನ್ಸ್, ನನಗೆ ಡಾನ್ಸ್ ಮಾಡೋಕ್ಕೆ ಬರಲ್ಲ, ಐ ಕಾಂಟ್ ಡಾನ್ಸ್. ಸಿಟ್ ಅಂದ್ರೆ ಕುಳಿತುಕೊಳ್ಳೋದು. ಸಿಟ್ ಆನ್ ದ ಚೇರ್, ಚೇರ್ ಮೇಲೆ ಕುಳಿತುಕೋ. ಸ್ಟ್ಯಾಂಡ್ ಅಂದ್ರೆ ನಿಲ್ಲು. ಡೋಂಟ್ ಸ್ಟ್ಯಾಂಡ್ ದೇರ್, ಅಲ್ಲಿ ನಿಲ್ಲಬೇಡ. ಹೆಲ್ಪ್ ಅಂದ್ರೆ ಸಹಾಯ ಅಂತ ಅರ್ಥ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನೀವು ನನಗೆ ಸಹಾಯ ಮಾಡ್ಬೋದಾ. ಬ್ರೀದ್ ಅಂದ್ರೆ ಉಸಿರಾಡು. ಇಟ್ಸ್ ಹಾರ್ಡ್ ಟು ಬ್ರೀದ್ ಹಿಯರ್, ಇದರ ಅರ್ಥ ಏನು, ನನಗೆ ಇಲ್ಲಿ ಉಸಿರಾಡಕ್ಕೆ ಕಷ್ಟವಾಗ್ತಿದೆ ಅಂತ ಅರ್ಥ. ಸೊ ಇನ್ನೊಂದು ಮೀನಿಂಗ್ ಬರುತ್ತೆ ಬ್ರೆತ್ ಅಂತ. ಬ್ರೆತ್ ಅಂದ್ರೆ ಉಸಿರು, ಬ್ರೀದ್ ಅಂದ್ರೆ ಉಸಿರಾಡೋದು, ಅದು ಒಂದು ವರ್ಬ್. ಓಕೆ, ಇದು ಒಂದು ವರ್ಬ್, ಬ್ರೀದ್ ಅನ್ನೋದು ವರ್ಬ್. ಸ್ವಿಮ್ ಅಂದ್ರೆ ಈಜೋದು. ಶಿ ಈಸ್ ಸ್ವಿಮ್ಮಿಂಗ್, ಅವಳು ಸ್ವಿಮ್ ಮಾಡ್ತಾ ಇದ್ದಾಳೆ, ಅವಳು ಈಜ್ತಾ ಇದ್ದಾಳೆ. ಡ್ರೈ ಅಂದ್ರೆ ಒಣಗಿಸು. ಡ್ರೈ ಯೋರ್ ಹ್ಯಾಂಡ್ಸ್ ಆನ್ ಅ ಟಾವೆಲ್, ಕೈಯನ್ನ ಟಾವೆಲ್ ಇಂದ ಡ್ರೈ ಮಾಡ್ಕೋ ಅಥವಾ ಒಣಗಿಸಿಕೋ ಅಂತ ಅರ್ಥ. ವಾಕ್ ಅಂದ್ರೆ ನಡೆ. ವಾಕ್ ಸ್ಲೋಲಿ ಅಂದ್ರೆ ನಿಧಾನವಾಗಿ ನಡೆ ಅಂತ ಅರ್ಥ. ಐ ಹೋಪ್ ಎಲ್ಲ ವರ್ಡ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. And thank you so much for watching. We'll meet you in the next video. Till then, take care. Bye bye.